ನಮಸ್ಕಾರ. ನಾವು ಈ ದಿನ ಎತ್ತರವನ್ನು ಕಂಡುಹಿಡಿಯೋದು ಹೇಗೆ, ಎತ್ತರದ ರೀಡಿಂಗ್ ತೊಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ಟಡಿಯೋಮೀಟರ್ ಅಥವಾ ಎತ್ತರವನ್ನು ಅಳತೆ ಮಾಡುವಂಥ ಮಾಪನ ಅಂತ ಕೂಡ ಹೇಳ್ಬೋದು. ಮೊದಲಿಗೆ 2 ರೂಲು. ಮೊದಲನೇ ರೂಲ್ ಏನು ಅಂತಂದರೆ, ಮಗುವಿನ ತಲೆ, ಮಗುವಿನ ಬೆನ್ನು, ಮಗುವಿನ ಸೊಂಟ, ನೆಕ್ಸ್ಟು ಮಗುವಿನ ಹಿಂಬಡಿ, ಇಷ್ಟು ಕೂಡ ನೇರವಾಗಿ ಸ್ಟಡಿಯೋಮೀಟರ್ದು ಸ್ಟ್ಯಾಂಡ್ ಏನಿದೆ ಅದಕ್ಕೆ ನೇರವಾಗಿ ಸ್ಪರ್ಶ ಆಗ್ತಿರ್ಬೇಕು. ಸೊ ಇದು ಮೊದಲನೇ ರೂಲು. ನೋಡಿ, ಈ ಪ್ಲೇಟು ಏನಿದೆ ಇದು ಕರೆಕ್ಟಾಗಿ ಮಗುವಿನ ತಲೆಗೆ ಟಚ್ ಆಗ್ತಿರ್ಬೇಕು. ತೀರಾ ಅದನ್ನು ಒತ್ತಿ ಕೂಡ ಹಿಡಿಬಾರ್ದು, ಈ ಥರ ಹಿಂಗೆ ಒತ್ತಲೂಬಾರ್ದು. ಅದು ಕರೆಕ್ಟಾಗಿ ಟಚ್ ಆಗ್ತಿರ್ಬೇಕು. ಆಮೇಲೆ ಗ್ಯಾಪ್ ಇರಬಾರ್ದು, ಆ ರೀತಿ ಅದನ್ನು ಇಡಬೇಕು. ನೆಕ್ಸ್ಟು 2ನೇ ರೂಲ್ ಬಂದು, ನೀವು ಎತ್ತರವನ್ನು ಹೀಗೆ ನಿಂತು ನೋಡಬಾರ್ದು. ನೀವು ಎಷ್ಟು ಹೈಟ್ ಇದ್ದೀರಾ ಅಂದ್ಬಿಟ್ಟು ನಿಮ್ಮ ಹೈಟಲ್ಲಿ ನಿಂತ್ಕೊಂಡು ನೋಡಬಾರ್ದು. ಆ ಮಗು ಏನು ಎತ್ತರಕ್ಕಿದೆಯೋ ಅದೇ ಎತ್ತರಕ್ಕೆ ನೀವು ಕೂರಬೇಕಾಗತ್ತೆ. ಕೂತು ನೋಡಿದಾಗ ಅಂದರೆ ಆ ರೆಡ್ ಮಾರ್ಕ್ ಏನಿದೆ ಆ ರೆಡ್ ಮಾರ್ಕಿಗೆ ಕರೆಕ್ಟಾಗಿ ನೇರವಾಗಿ ನಿಮ್ಮ ಕಣ್ಣಿನ ದೃಷ್ಟಿ ಇರಬೇಕು. ನಿಮ್ಮ ದೃಷ್ಟಿ ನೇರವಾಗಿರಬೇಕು. ಸೊ ನೇರವಾಗಿದ್ದಾಗ ಮಾತ್ರ ನಿಮಗೆ ರೀಡಿಂಗ್ ಕರೆಕ್ಟಾಗಿ ಸಿಗುತ್ತೆ, ಪರ್ಫೆಕ್ಟಾಗಿ ಸಿಗುತ್ತೆ. ಸ್ವಲ್ಪನೂ ಕೂಡ 1 ಸೆಂಟಿಮೀಟ್ರೂ ಕೂಡ ವೇರಿ ಆಗಲ್ಲ. ಅಂದರೆ ನಮಗೆ ರೀಡಿಂಗ್ ಪರ್ಫೆಕ್ಟಾಗಿ ಸಿಗಬೇಕು ಅಂದರೆ ಮಗು ಯಾವ ನೇರದಲ್ಲಿರುತ್ತೋ ಆ ನೇರದಲ್ಲಿ ನಾವು ಈ ರೀತಿ ನೀಟಾಗಿ ಕುಂತು ನೋಡಬೇಕು. ಆಗಷ್ಟೇ ನಮಗೆ ರೀಡಿಂಗ್ ಪರ್ಫೆಕ್ಟಾಗಿ ಸಿಗೋದು. ಸೊ ನಿಂತು ನೋಡೋದು ರಾಂಗು. ಸೊ 2 ರೂಲ್ ಇದೆ. ಮೊದಲನೇದೇನು ಅಂದರೆ ತಲೆ, ಬೆನ್ನು, ಸೊಂಟ ಮತ್ತು ಹಿಂಬಡಿ ಇಷ್ಟು ಕೂಡ ಸ್ಟ್ರೈಟ್ ಆಗಿರಬೇಕು ಸ್ಟ್ಯಾಂಡಿಗೆ. 2ನೇ ರೂಲ್ ಬಂದು, ನೀವು ನೋಡುವಾಗ ಆ ಮಗು ಯಾವ ಎತ್ತರಕ್ಕಿರುತ್ತೋ ಅದೇ ಎತ್ತರಕ್ಕೆ ಕೂತು ಅಥವಾ ಬಾಗಿ ಅಥವಾ ನಿಂತು ಯಾವ ಎತ್ತರಕ್ಕಿರುತ್ತೋ ಅದಕ್ಕೆ ತಕ್ಕಂತೆ ನಿಮ್ಮ ಹೈಟ್ ಇದ್ದು ಕಣ್ಣಿನ ದೃಷ್ಟಿ ನೇರವಾಗಿತ್ತು ಅಂತ ಅಂದರೆ ನಮಗೆ ರೀಡಿಂಗು ಪರ್ಫೆಕ್ಟಾಗಿ ಸಿಗುತ್ತೆ. ಈ ರೀತಿ ನಾವು ಮಗುವಿನ ಅಥವಾ ದೊಡ್ಡವರ ಯಾರದೇ ಎತ್ತರ ಕಂಡುಹಿಡಿಬೇಕು ಅಂದರೆ ಈ 2 ನಿಯಮಗಳನ್ನ ಅನುಸರಿಸಿದ್ರೆ ನಮಗೆ ಸರಿಯಾಗಿ ರೀಡಿಂಗ್ ಸಿಗುತ್ತೆ. ಥ್ಯಾಂಕ್ ಯು.